ನಮಸ್ಕಾರ. ಇದು ನೋಡ್ತಿದ್ದೀರಲ್ಲ, ಇದು 24 ಟ್ರೇಯ ಹೈಡ್ರೋಪೋನಿಕ್ ಸಿಸ್ಟಮು. ಇದು ಕಂಪ್ಲೀಟ್ ಸೋಲಾರಲ್ಲಿ ನಡೀತಕ್ಕಂಥದ್ದು. ಇದೇನಿದೆ ಇದು ನೋಡಿ, ಇಲ್ಲಿ ಈ ಬಾಕ್ಸ್ ಒಳಗಡೆ ನಿಮಗೆ ಬ್ಯಾಟ್ರಿ, ಇದಕ್ಕೆ ಮೋಟ್ರು ಮತ್ತು ಇದಕ್ಕೆ ತಕ್ಕಂಥ ಒಂದು ಟೈಮರು ಎಲ್ಲ ಕೂಡ ಇದೆ. ಇದು ಸೊ ಇದೇನಾಗುತ್ತೆ, ಇನ್ಲೆಟ್ಟು, ಇದು 12 ವೋಲ್ಟ್ಸ್ ಮೋಟ್ರದು ಇನ್ಲೆಟ್, ಇದು ಪೈಪುಗಳು. ಮತ್ತು ನೋಡಿ, ಇಲ್ಲಿ ಮೋಟ್ರ್ ಒಳಗಡೆ ಹೋಗುತ್ತೆ, ಇಲ್ಲಿ ಹೊರಗಡೆ ಮೋಟ್ರಿಂದ ಯೂನಿಟ್ಗೆ ನೀರು ಸಪ್ಲೈ ಆಗುತ್ತೆ. ನೋಡಿ, ಇಲ್ಲಿ ಸೋಲಾರ್ ಪ್ಯಾನಲ್ ಇದೆ, ನೋಡ್ತಾ ಇದ್ದೀರಲ್ಲ, ಈ ಸೋಲಾರ್ ಪ್ಯಾನಲ್ ಮುಖಾಂತರ ಇದು ಚಾರ್ಜಿಂಗ್ ಆಗುತ್ತೆ. ಇದು ಚಾರ್ಜಿಂಗ್ ಕೊಟ್ಟಿದ್ದೀವಿ. ಬ್ಯಾಟ್ರಿ 24 ಅವರ್ಸು ಚಾರ್ಜಿಂಗ್ ಇರುತ್ತೆ ಇದರಲ್ಲಿ. ಅಂದರೆ ನಮ್ಗೆ ನೋಡಿ, ಸಾಧಾರಣವಾಗಿ ಈ ರೀತಿ ಮೋಡ ಇದ್ದರೂ ಕೂಡ, ತುಂಬ ಮೋಡ ಇದ್ದರೂ ಕೂಡ ನಮಗೆ ಚಾರ್ಜ್ ಆಗುತ್ತೆ. ಪವರ್ಗೆ ಯಾವುದೇ ಕೂಡ ತೊಂದರೆ ಆಗೋಲ್ಲ. ಸೊ ಇನ್ನು ಯೂನಿಟ್ ಟ್ರೇಗಳಿಗೆ ಬರೋದಾದರೆ, ಇದು ನೋಡಿ, ಇದು ನಿಮಗೆ 1.5 ಅಡಿ ಅಗಲ, 2 ಅಡಿ ಉದ್ದ ಇರ್ತಕ್ಕಂಥ ಟ್ರೇಗಳು. ಸೊ ನಾವು ಟ್ರಯಲ್ಗೋಸ್ಕರ ಈ ಥರ ಹೊಸ ಟ್ರೇಗಳನ್ನು ಕೂಡ ನೋಡ್ತಾ ಇದ್ದೀವಿ. ಸೊ ಇನ್ನೊಂದೇನಪ್ಪ ಅಂತಂದರೆ, ಈ ನಮ್ಮದು ಟ್ರೇ ಏನು ಸೈಜ್ ಇದೆಯಲ್ಲ, ಇದು ಈ ಟ್ರೇ ಬರೀ ಖಾಲಿ ಟ್ರೇನೇ ನಿಮಗೆ 1 kg ಬರುತ್ತೆ, ಅಂದರೆ 980 ಗ್ರಾಮ್ವರೆಗೂ ಬರುತ್ತೆ. ಸೊ ಈ ಟ್ರೇನ್ ಇದೆ, ಈ ಬ್ಲೂ ಕಲರ್ ಟ್ರೇ, ಇದು ಬರೀ 550 ಗ್ರಾಮ್ ಬರುತ್ತೆ ಒಂದು ಟ್ರೇ, ಖಾಲಿ ಟ್ರೇ ನಾನು ಹೇಳ್ತಾ ಇರೋದು. ಸೊ ಮತ್ತು ಮೆಜರ್ಮೆಂಟಿಗೆ ಬರೋದಾದರೆ ತುಂಬ ದೊಡ್ಡದು ಬರುತ್ತೆ, ಅಂದರೆ 2 ಅಡಿಗೆ 1.5 ಅಡಿ ಬರುತ್ತೆ. ಸೊ ಸಾಧಾರಣ ಇದು 24 ಟ್ರೇಯ ಒಂದು ಸೆಟಪ್ಪು. ಇದು ಕಂಪ್ಲೀಟ್ ಸೋಲಾರಿಂದ ನಡೀತಕ್ಕಂಥದ್ದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನಮಗೆ ಕರೆಂಟಿಗಿಂತ ಇದು ತುಂಬ ಅನುಕೂಲ ಅಂತ ಹೇಳ್ತದೆ. ಬಟ್ ನಮಗಲ್ಲಿ ಏನಾಗುತ್ತೆ, ಕರೆಂಟಿಗೂ ಸೋಲಾರಿಗೂ ವ್ಯತ್ಯಾಸ ಏನು ಬರುತ್ತೆ ಅಂದರೆ, ನಾವು ಕರೆಂಟಲ್ಲಿ ಮಾಡೋದಾದರೆ 32 ಟ್ರೇ ಮಾಡ್ತೀವಿ, ಸೋಲಾರಲ್ಲಾದರೆ ನಾವು 24 ಟ್ರೇ ಮಾಡ್ತೀವಿ. 24 ಟ್ರೇನೂ ಸಿಗುತ್ತೆ ಸೋಲಾರಲ್ಲಿ, 32 ಟ್ರೇನೂ ಇರುತ್ತೆ, ಮತ್ತು 48 ಟ್ರೇ, 64 ಟ್ರೇ ಕೂಡ ಇರುತ್ತೆ. ನಿಮ್ಗೆ ಎಷ್ಟು ಬೇಕಾದ್ರೂ ಕೂಡ ಸೋಲಾರಲ್ಲಿ ಮಾಡ್ಬೋದು. ಕರೆಂಟ್ಗೂ ಸೋಲಾರ್ಗೂ ವ್ಯತ್ಯಾಸ ಮಾಡಿಕೊಂಡಾಗ ನಮಗೆ ರೇಟಲ್ಲಿ ಒಂದು 3,000 to 4,000 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ ಅಷ್ಟೇ ಸೋಲಾರ್ದು. ಆದರೆ ನಮ್ಗೆ ಯಾವುದೇ ಕರೆಂಟ್ ಅವಶ್ಯಕತೆ ಇರಲ್ಲ. ಮತ್ತು ನಾವು ಹಾಕೋದು ಕೂಡ ಲಿಥಿಯಂ ಐರನ್ ಬ್ಯಾಟ್ರಿ ಹಾಕೋದ್ರಿಂದ ತುಂಬ ಒಳ್ಳೆ ಲೈಫ್ ಬರುತ್ತೆ. ಅಂದರೆ ಸುಮಾರು 800 to 1000 ಸೈಕಲ್ಲು, ಅಂದರೆ ನಿಮಗೆ 1,000 ದಿನಗಳಂತಲೇ ಇಟ್ಕೊಳ್ಳಿ, ಯಾಕೆಂದರೆ ಎವ್ರಿ ಡೇ ಚಾರ್ಜ್ ಆಗುತ್ತಲ್ಲ ಅದು, ಆ ಕಾರಣದಿಂದ. ಸೊ ನಿಮಗೆ ಒಂದು 3 ವರ್ಷ ಅಂತೂ ಮಿನಿಮಮ್ ಬ್ಯಾಟ್ರಿ ಲೈಫ್ ಬರುತ್ತದು. ಸೊ ಹಾಗಾಗಿ ನಿಮಗೆ ಒಳ್ಳೆ ಪವರ್ ಬ್ಯಾಕಪ್ ಕೊಡುತ್ತೆ. ನೋಡಿ, ಕಳೆದ ಒಂದು 10 ದಿನದಿಂದ ಕೂಡ ಸಿಕ್ಕಾಪಟ್ಟೆ, ಅಂದರೆ ಬರೀ ಮೋಡನೇ ಇದೆ. ನಮಗೆ ಟೆಂಪ್ರೇಚರ್ ಕೂಡ 23-24 ಇಷ್ಟರಲ್ಲೇ ಮೇಂಟೈನ್ ಆಗ್ತಾಯಿದೆ. ಹಿಂಗಿದ್ರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಸೊ ಇದು ನಾವು ಕರ್ನಾಟಕದಾದ್ಯಂತ ಎಲ್ಲಿ ಬೇಕಾದರೂ ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ನಿಮಗೆ ನಾವೇ ಡೋರ್ ಡೆಲಿವರಿ ಬಂದು ಕೂಡ ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ಅದು ಸೋಲಾರ್ ಆಗಿರ್ಬೋದು, ಕರೆಂಟ್ದಾಗಿರ್ಬೋದು. ನಿಮಗೆ ನಮ್ಮ ಪ್ರೈಸ್ ಏನಪ್ಪ ಇದೆ ಅಂತಂತಂದರೆ, ನಿಮಗೆ ಬೆಂಗಳೂರು 50 ಕಿಲೋಮೀಟ್ರ್ ಸರೌಂಡಿಂಗಲ್ಲಾದರೆ 26,000ದಿಂದ ಶುರುವಾಗಿ ನಿಮಗೆ ತುಂಬ ದೂರ, ಅಂದರೆ ಗುಲ್ಬರ್ಗ, ರಾಯಚೂರು, ಹುಬ್ಳಿ, ಧಾರವಾಡ, ತುಂಬ ದೂರ ಇರೋ ಕಡೆ ನಮಗೇನಾಗುತ್ತೆ, ರೇಟ್ ಅದು ಜಾಸ್ತಿ ಆಗುತ್ತೆ. 30,000 to 32,000ವರೆಗೂ ಕೂಡ ಹೋಗುತ್ತೆ, ಡಿಪೆಂಡ್ ಅಪಾನ್ ಡಿಸ್ಟೆನ್ಸ್ ಮೇಲೆ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ, ಅಂದರೆ ಈಗ 2 ಯೂನಿಟು, 3 ಯೂನಿಟು, 4 ಯೂನಿಟ್, 5 ಯೂನಿಟ್ ಮಾಡಿದಾಗ ರೈತರಿಗೆ ನಮ್ಗೆ ಓಡಾಡೋ ಖರ್ಚಲ್ಲಿ ನಾವು ಕೂಡ ಕಮ್ಮಿಯಾಗಿ ಮಾಡಿಕೊಡ್ತೀವಿ. ಮತ್ತು ನಿಮ್ಗೆ ಏನಿಲ್ಲ ಅಂದರೂ ಕೂಡ 100 ಟ್ರೇ ಮೇಲೆ ಹೋದರೆ ನಿಮಗೆ 5,000 to 10,000 ವೇರಿಯೇಷನ್ ಬರುತ್ತೆ ರೇಟಲ್ಲಿ. ಸೊ ಹಾಗಾಗಿ ನಾವು ಎಂಟೈರ್ ಕರ್ನಾಟಕ ಎಲ್ಲೇ ಇರಲಿ ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ಇದು ನೋಡಿದ್ರಲ್ಲ, ಈ ರೀತಿ ಬರುತ್ತೆ ನಿಮಗೆ. ನೋಡಿ, ಮೋಟ್ರ್ ಇದು ಆನ್ ಆಗಿದೆ. ಈಗ ನೋಡಿ, ಫಾಗಿಂಗ್ ಆಗ್ತಾಯಿದೆ ಎಲ್ಲ ಕಡೆನೂ. ತುಂಬ ಚೆನ್ನಾಗಿ ನೀರು ಹೊಡೆಯುತ್ತೆ. ಇದು ಮಾತ್ರ ತುಂಬ ಒಳ್ಳೆ ಸ್ಪೀಡು, ಎಷ್ಟು ಚೆನ್ನಾಗಿ ಫಾಗರ್ ಬೀಳುತ್ತೆ ಅಂತಂದರೆ ನಿಮಗೆ ಪ್ರತಿಯೊಂದು ಟ್ರೇನಲ್ಲೂ ತುಂಬ ಚೆನ್ನಾಗಿ ಫಾಗ್ ಆಗುತ್ತೆ. ಇದು ಎಲ್ಲೂ ಕೂಡ ನೋಡಿ, ನೀವು ನೋಡ್ಬೋದು, ಎಲ್ಲೂ ಕೂಡ ಒಂದೇ ಒಂದು ಚೂರು ಕೂಡ ಗ್ಯಾಪ್ ಬರೋಲ್ಲ, ಆ ರೀತಿ ನೀಟಾಗಿ ಬೆಳೆಯುತ್ತೆ. ಅದು ತುಂಬ ಒಳ್ಳೆ ಫಾಗಿಂಗ್ ಆಗುತ್ತೆ ಅದು. ಇದು ನೋಡಿದ್ರಲ್ಲ, ಇದು ಫಾಗರು. ಇದು ಫಾಗರ್ ಬೆಲೆ ಕೂಡ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ತುಂಬ ಚೆನ್ನಾಗಿ ಸ್ಪ್ರೇ ಆಗುತ್ತೆ ಅಂತ ಹೇಳಿ. ಇದು ಯಾರಿಗೇ ಆಗಲಿ ಹೈಡ್ರೋಪೋನಿಕ್ ಯೂನಿಟ್ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನೋಡ್ತಿದ್ರಲ್ಲ, ಇದು ಫಾಗರು ನೋಡಿ, ಇದು ನೋಡಿ, ನೋಡಿದ್ರಲ್ಲ, 1 ನಿಮಿಷಕ್ಕೆ ಕರೆಕ್ಟಾಗಿ ಆಫ್ ಆಯ್ತದು.